ನಮ್ಮ ಯಾದಗಿರಿ ಯಾವ ರೀತಿ ಪರಿಸ್ಥಿತಿ ಆಗಿದೆ ಅಂದರೆ ವಾಹನ ಚಾಲಕರು ತಿರುಗಾಡಬೇಕಾದ್ರೆ ಜೀವವನ್ನು ಕೈಯಲ್ಲಿಟ್ಟು ತಿರುಗಾಡೋಂಥ ಪರಿಸ್ಥಿತಿ ಆಗಿದೆ. ಯಾಕಂದರೆ ಸುಮಾರು 2-3 ದಿನ ಕಂಟಿನ್ಯೂ ಮಳೆ ಬರೋದ್ರಿಂದ ದೊಡ್ಡ ದೊಡ್ಡ ಮೊಳಕಾಲದಷ್ಟು ಒಂದು ತೆಗ್ಗುಗಳು ಗುಂಡುಗಳು ಬಿದ್ದಾವ. ಸುಮಾರು ಆಟೋ ಟಮ್ ಮಹಿಳೆಯರು ಬಿದ್ದು ಎಕ್ಸೆಂಟ್ ಕಾಲುಗಳನ್ನು ಮುರ್ಕೊಂಡ್ರ. ಮತ್ತು ಇದು ಯಾದಗಿರಿ ನಗರದಲ್ಲಿ ಆಗಿರ್ಬೋದು ಮತ್ತು ಯಾದಗಿರಿ ಕ್ಷೇತ್ರದಲ್ಲಿ ಎಲ್ಲ ಕಡೆಗೆ ಆಗಿರ್ಬೋದು. ಮತ್ತು ಇಲ್ಲಿ ಹಳೆ ಭೀಮಾ ಸೇತುವೆ ನೋಡಿದ್ರೆ ಮೊಳಕಾಲದಷ್ಟು ಸೇತುವೆ ಮೇಲೇ ಮೊಳಕಾಲದಷ್ಟು ಗುಂಡುಗಳು ತೆಗ್ಗುಗಳನ್ನು ಬಿದ್ದಾವ. ಯಾದಗಿರಿ ಶಾಸಕರನ್ನು ಅದರ ಮೇಲೆ ತಿರುಗಾಡ್ತಾರೆ, ಉಸ್ತುವಾರಿ ಮಿನಿಸ್ಟರ್ನ ತಿರುಗಾಡ್ತಾರೆ. ನೋಡಿದ್ರೆ ಕಣ್ಣು ಮುಚ್ಚಿ ತಿರುಗಾಡ್ತಾ ಇದ್ದಾರೆ, ನೋಡಿದ್ರೆ ನೋಡಾರ್ದಂಗೆ ತಿರುಗಾಡ್ತಾ ಇದ್ದಾರೆ. ಹೀಗೆ ಆದರೆ ನಮ್ಮ ಜನರಿಗೆ ಭಾಳ ಪರಿಸ್ಥಿತಿ ಗಂಭೀರ ಉಂಟಾಗ್ತದೆ. ನಿಮ್ಮ ಕೈಲಿ ಆಗಲ್ಲ ಅಂದ್ರೆ ಹೇಳ್ರಿ, ನಮ್ಮ ಜಯ ಕನ್ನಡ ಸಂಘಟನೆ ವತಿಯಿಂದ ಒಂದು ದೇಣಿಗೆಯನ್ನು ನಾವು ಕಲೆಕ್ಟ್ ಮಾಡಿ ಕೇಸಿಂದ ನಾವೇ ಮಾಡಿಸ್ತೀವಿ ಅಂತ ಒಂದು ಹೇಳೋಕ್ಕೆ ಇಚ್ಛಿಸ್ತೀವಿ ನಮ್ಮ ಜಯ ಕನ್ನಡ ಸಂಘಟನೆ ವತಿಯಿಂದ. ಹೀಗೆ ಆದರೆ ಜಿಲ್ಲಾಡಳಿತಕ್ಕಾಗಿರ್ಬೋದು ಮತ್ತು ಉಸ್ತುವಾರಿ ಮಿನಿಸ್ಟರ್ ಶಾಸಕರಿಗೆ ನಾವು ಒಂದು ಸಂಘಟನೆ ಕಡೆಯಿಂದ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲೇ ಮಾಡಿಸಲಿಲ್ಲ ಅಂದರೆ ನಮ್ಮ ಜಯ ಕನ್ನಡ ಸಂಘಟನೆಗಳಿಂದ ದೊಡ್ಡ ಮಟ್ಟದಾಗ ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಕ್ಕೆ ಇಚ್ಛಿಸ್ತೀವಿ. ಯಾಕೆಂದರೆ ಒಂದು ಮೇಂಟೆನೆನ್ಸ್ದಾಗ ಆಗಿರ್ಬೋದು, KKDBದಾಗ ಯಾವುದಾದ್ರು ಒಂದು ಅನುದಾನದಾಗ ಅದು ಕೆಲಸವನ್ನು ವರ್ಕ್ ಮಾಡಿಸ್ಬೋದು. ಆದರೆ ಇವರು ಯಾವುದೇ ಕೇರೆ ಮಾಡ್ತಿಲ್ಲ, ನಮ್ಮ ಸಂಬಂಧನೇ ಇಲ್ಲ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಒಂದು ಉಗ್ರವಾದ ಒಂದು ಹೋರಾಟ ಮಾಡಬೇಕಾಗ್ತದೆ ಅಂತ ಅವ್ರಿಗೆ ಎಚ್ಚರಿಕೆ ಕೊಡ್ತೀನಿ. ಅತಿ ಶೀಘ್ರದಲ್ಲೇ ಮಾಡಲಿಲ್ಲ ಅಂದರೆ